ಈ ಸೀಸನ್ ಲೆವೆಲಲ್ಲಿ ಹನುಮಂತವ್ರು ಗೆದ್ದರು. ಹೇಗನ್ನಿಸ್ತು ಮೇಡಮ್ ನಿಮಗೆ ಅಂತ ಈ ಸೀಸನ್ ನೋಡಿದಾಗ? ಬಿಗ್ ಬಾಸ್ ಸೀಸನ್ 11ನಲ್ಲಿ ಹನುಮಂತ ಗೆದ್ದಿರೋದು ತುಂಬ ಖುಷಿ ವಿಚಾರ. ಯಾಕಂದರೆ ಉತ್ತರ ಕನ್ನಡದ ಹುಲಿ ಮತ್ತು ತುಂಬ ಅದ್ಭುತವಾಗಿ ಆಡಿದ್ರು. ಅವ್ರ ವ್ಯಕ್ತಿತ್ವ ಏನಿತ್ತು, ಅವರ ಒಂದು ಪರ್ಸ್ನಾಲಿಟಿ ಏನಿತ್ತು, ಎಲ್ಲ ಕನ್ನಡದ ಜನತೆ ಒಪ್ಪಿಕೊಂಡು ಅವ್ರನ್ನ ಗೆಲ್ಲಿಸಿದ್ದಾರೆ. ತುಂಬ ಖುಷಿ ಆಯಿತು. ಅಂದ್ಕೊಂಡಿದ್ರೆ ಮೇಡಮ್ ಈ ಸೀಸನ್ ಹನುಮಂತ ಗೆಲ್ತಾನೆ ಆ ಥರದ್ದು ಏನಾದರೂ ಒಂದು ಐಡಿಯಾ ಇದ್ದಿತ್ತು? ಎಸ್ ಅಫ್ಕೋರ್ಸ್ ನಾವು ನೋಡ್ತಾ ಇರಬೇಕೇ ನಮ್ಗೆ ಅನ್ನಿಸ್ತಿತ್ತು. ಸೊ ಅವರು ಒಂದು ಮಾತಲ್ಲಿ ತೂಕ ಇರ್ತಿತ್ತು, ಯಾವುದೇ ಒಂದು ಮಾತಾಡಿದ್ರು ಅವ್ರೊಂದು ಅರ್ಥ ಇರ್ತಿತ್ತು. ಸೊ ಅವ್ರಿಗೆ ಗೊತ್ತಿದ್ದೇನೋ ಗೊತ್ತಿದ್ದೋ ಹೇಳಿದ ಮಾತುಗಳು ಅಷ್ಟು ಇಂಪ್ಯಾಕ್ಟ್ ಆಗ್ತಿತ್ತು ನಾವು ಹೊರಗಡೆ ನೋಡೋಕ್ಕೆ. ಹಾಗಾಗಿ ನಮ್ಗೆ ಅನ್ನಿಸ್ತಿತ್ತು. ನಿಮ್ಮ ಸೀಸನ್ಗೂ ಈ ಸೀಸನ್ಗೂ ನೋಡಿದಾಗ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣಿಸ್ತು ಮೇಡಮ್ ಅಂತ? ನಮ್ಮ ಸೀಸನಲ್ಲಿ ನಾವು ಯಾರೂ ಪ್ರಿಪೇರ್ ಆಗಿ ಹೋಗಿರಲಿಲ್ಲ. ಎಲ್ಲರೂ ಅವ್ರದ್ದೇ ಆದಂಥ ಒಂದು ಕ್ಯಾರೆಕ್ಟ್ರಲ್ಲಿ ಅಂದರೆ ಲೈಕ್ ಅವ್ರ ವ್ಯಕ್ತಿತ್ವ ಏನಿತ್ತೋ ಅದಾಗಿತ್ತು. ಬಟ್ ನಾವು ಈ ಸೀಸನ್ ನೋಡಬೇಕಾದ್ರೆ ಈಗ ಎಲ್ಲರೂ ನೋಡಿರ್ತಾರಲ್ಲ, ಓಕೆ ಒಂದು ಫೈಟ್ ಮಾಡಿದಾಗ, ಒಂದು ಜಗಳ ಮಾಡಿದಾಗ ಜನ ಐಡೆಂಟಿಫೈ ಮಾಡ್ತಾರೆ ಅನ್ನೋದೊಂದು ಆ ಕಾನ್ಸೆಪ್ಟಲ್ಲಿ ಹೋಗಿದ್ರು. ಬಟ್ ನಮ್ಮ ಸೀಸನಲ್ಲಿ ಎಲ್ಲ ವ್ಯಕ್ತಿತ್ವಗಳಾಗಿದ್ದು, ಮತ್ತು ಆಟ ಬಂದಾಗ ಆಟ ಆಡಿದ್ವಿ, ಜಗಳ ಬಂದಾಗ ಜಗಳ ಆಡಿದ್ವಿ, ಬಾಂಡಿಂಗ್ ಇತ್ತು, ಅದೊಂದು ರಿಲೇಷನ್ಶಿಪ್ ಇತ್ತು. ಸೊ ಹಾಗಾಗಿ ನಮ್ಮ ಸೀಸನ್ನು ಅವ್ರ ಸೀಸನ್ಗೂ ಒಂದು ವ್ಯತ್ಯಾಸ. ನೀವು ಹೊರಗಡೆ ಬಂದಾಗ ನಿಮ್ಗೇನು ಆಫರ್ ಅದು ಯಾವ ಥರ ಸಿಗ್ತಾ ಇದೆ ಮೇಡಮ್ ಅಂತ ಇವಾಗ ನಿಮಗೆ ಸಿನಿಮಾಗಳದ್ದು? ಆಫರ್ಸ್ ತುಂಬ ಚೆನ್ನಾಗೇ ಬರ್ತಾ ಇದೆ. ಬಟ್ ನಾನು ತುಂಬ ಚೂಸಿ ಆಗಿರೋದ್ರಿಂದ ಒಂದು ಸೆಲೆಕ್ಟಿವ್ ಪಾತ್ರಗಳನ್ನ ಆಯ್ಕೆ ಮಾಡ್ತೀವಿ. ನನ್ನ ಒಂದು ಬೇರೆ ನನ್ನ ಹೋಟೆಲ್ಲು ಮತ್ತು ಸೊ ನೋಡಿಕೊಂಡು ನಾನು. ಲಾಸ್ಟ್ ಕ್ವಶನ್ ಮೇಡಮ್, ನಿಮ್ಗೆ ಬಂದಂಥ ಹಣ, ಬಿಗ್ ಬಾಸಲ್ಲಿ ಬಂದಂಥ ಹಣನ ಏನು ಮಾಡಿದ್ರಿ ಅಂತ ನೀತು ಅವರು? ಬಂದಂಥ ಹಣ ನನ್ನ ಬಟ್ಟೆಗೆ ಹೋಯಿತು. ಹಾಗಾಗಿ ಬೇರೆ ಖರ್ಚುಗಳಿರುತ್ತಲ್ಲ, ತುಂಬ ಖರ್ಚುಗಳಿರುತ್ತೆ, ಅದು ಇದಂತ ಹೋಯಿತು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.